ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಟೀ ಇಷ್ಟ ಪಡೋರಿಗೋಸ್ಕರ ಮಾಡಿರುವಂತ ಒಂದು ಸ್ಪೆಷಲ್ ಟೀ ರೆಸಿಪಿ ಇದು. ಅಂದ್ರೆ ಈ ಟೇಸ್ಟ್ ಖಂಡಿತ ನಿಮ್ಗೆ ಇಷ್ಟ ಆಗ್ಬಹುದು. ಒಂದು ಸ್ಪೆಷಲ್ ಟೀ ಅಂತಾನೆ ಹೇಳ್ಬಹುದು. ಇಷ್ಟ ಇಲ್ಲದವರು ಕೂಡ ಸ್ವಲ್ಪ ಕುಡಿಯೋಣ ಅಂತ ಕುಡ್ದು ಬಿಡ್ತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ. ಒಂದು ಸೀಕ್ರೆಟ್ ಟೀ ಅಂತಾನೆ ಹೇಳ್ಬಹುದು. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಮೊದಲು ನೋಡಿ, ಒಂದು ಸಾಸ್ ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಟೀ ಮಾಡುವಾಗ ಸಕ್ಕರೆ ಹಾಕ್ತಾ ಇರೋದು. ನೋಡಿ, ಫುಲ್ ಆಗಿ ಸ್ಪ್ರೆಡ್ ಮಾಡ್ಕೊಂಡು ಹಾಕೊಳ್ಳಿ. ಒಂದು 1.5 ಸ್ಪೂನ್ ನಷ್ಟು ಹಾಕೊಂಡಿದ್ದೀನಿ ನಾನು. ಈ ರೀತಿ ಫುಲ್ ಸ್ಪ್ರೆಡ್ ಮಾಡಿ ಅದಕ್ಕೆ ಒಂದು 1/4 ಸ್ಪೂನ್ ನಷ್ಟು ನೀರು ಜಾಸ್ತಿ ಆಗ್ಬಾರ್ದು. ಇನ್ನು ಒಂದ್ಸಲ ಜಸ್ಟ್ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನ್ ಅಲ್ಲೋ ಕೈಯಲ್ಲೋ ಮಿಕ್ಸ್ ಮಾಡಬಹುದು. ಇವಾಗ ಸ್ಟವ್ ಆನ್ ಮಾಡಿಲ್ಲ ನಾನು. ಇನ್ನು ಇದನ್ನ ಫುಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆವಾಗ ಸ್ಪ್ರೆಡ್ ಮಾಡಿದ ತರನೇ ಫುಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಇನ್ನು ನಾನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಸಣ್ಣ ಉರಿಯಲ್ಲಿ ಇಡಬೇಕು, ಜಾಸ್ತಿ ಇಡಬಾರ್ದು. ನೋಡಿ, ಸಕ್ಕರೆ ಕರಗ್ತಾ ಇದೆ. ಇವಾಗ ನಿಧಾನಕ್ಕೆ ಕರಗಿದೆ ಸಾಕು. ನೋಡಿ, ಒಂದು ಸೈಡ್ ಫುಲ್ ಆಗಿ ಕರಗಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಇದು ಜಾಸ್ತಿ ಆಗ್ಬಿಟ್ರು ಕೈ ಆಗ್ಬಿಡುತ್ತೆ, ಅದ ಕಾರಣ ಜಾಗ್ರತೆಯಿಂದ ಮಾಡ್ಕೊಳ್ಳಿ. ನೋಡಿ, ಜಾಸ್ತಿ ಬರ್ತಾ ಇದೆ. ಇನ್ನು ನಾನು ನೋಡಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ತೀನಿ. ಸ್ಪೂನ್ ಉಪಯೋಗಿಸ್ತಾ ಇಲ್ಲ, ಇದೇ ರೀತಿ ಮಿಕ್ಸ್ ಮಾಡ್ತಾ ಇರೋದು. ಯಾಕಂದ್ರೆ ಒಂದೇ ಬದಿ ಆಗ್ಬಿಟ್ರೆ ಅದು ಕೈ ಆಗುತ್ತೆ. ಅದಕ್ಕೋಸ್ಕರ ಫುಲ್ ಆಗಿ ಸ್ಪ್ರೆಡ್ ಆಗೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಇನ್ನು ನಾನು ಸ್ಪೂನ್ ಉಪಯೋಗಿಸಿ ಈ ರೀತಿ ಫುಲ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಫುಲ್ ಆಗಿ ಸಕ್ಕರೆ ಕರಗ್ಬೇಕು. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ. ಇವಾಗ ಫುಲ್ ಆಗಿ ಕರಗ್ತಾ ಇದೆ. ಇವಾಗ ನೋಡಿ, ಫುಲ್ ಆಗಿ ಕರಗಿ ನಮ್ಮ ಕ್ಯಾರಮಲೈಸ್ಡ್ ಶುಗರ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇರುತ್ತೆ. ಕರೆಕ್ಟ್ ಆಗಿದೆ. ಇನ್ನು ಜಾಸ್ತಿ ಹೊತ್ತು ಬಿಸಿ ಮಾಡಬೇಡಿ. ಕೂಡ್ಲೆ ಇದಕ್ಕೆ, ಇದು ಕರಗಿದ ಕೂಡ್ಲೆ ಇದಕ್ಕೆ ನಾನಿಲ್ಲಿ ನೀರು ಸೇರಿಸ್ತಾ ಇರೋದು. ಒಂದು 1/4 ಕಪ್ ನೀರು, ಅದಕ್ಕಿಂತ ಜಾಸ್ತಿ ಬೇಡ. 1/4 ಕಪ್ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕು. ನೋಡಿ, ಇವಾಗ ಗಟ್ಟಿಯಾದ ಸಕ್ಕರೆ ಎಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡುವಾಗ ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ. ಎಲ್ಲ ಕೂಡ ಮಿಕ್ಸ್ ಆಗಿ ಅದು ಈ ನೀರಿನ ಜೊತೆ ಕರಗುತ್ತೆ. ಅದು ಈ ರೀತಿ ಸ್ಪೂನ್ ಉಪಯೋಗಿಸಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸಾಕು. ಅಂದ್ರೆ ಸಣ್ಣ ಉರಿಯಲ್ಲೇ ಇಟ್ಕೊಳ್ಳಿ, ಜಾಸ್ತಿ ಬೇಡ. ನೋಡಿ, ಫುಲ್ ಆಗಿ ಕರಗಿ ನಮ್ಮ ಒಂದು ಸಿರಪ್ ಕೂಡ ಇಲ್ಲಿ ರೆಡಿ ಆಗಿದೆ. ಕ್ಯಾರಮಲ್ ಸಿರಪ್ ಕೂಡ ರೆಡಿ ಆಗಿದೆ. ಇನ್ನು ಇದಕ್ಕೆ ನಾನು ಸೇರಿಸ್ತಾ ಇರೋದು ಹಾಲು. 1 ಗ್ಲಾಸ್ ನಷ್ಟು ಹಾಲು ಹಾಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಕುದಿ ಬರಬೇಕು. ಅದಕ್ಕಿಂತ ಮುಂಚೆ ಇದಕ್ಕೆ ನಾನು ಇಲ್ಲಿ ಏಲಕ್ಕಿ ಕೂಡ ಸೇರಿಸ್ತೀನಿ, ಅವಾಗ ಚೆನ್ನಾಗಿ ಪರಿಮಳ ಬರುತ್ತೆ. ಇಲ್ಲಿ ಏಲಕ್ಕಿ ಇದೇ ರೀತಿ ಹಾಕುವಾಗ, ಫುಲ್ ಆಗಿ ಹಾಕುವಾಗ ಚೆನ್ನಾಗಿ ತೊಳೆದು ಉಪಯೋಗಿಸ್ಕೊಳ್ಳಿ. ಚೆನ್ನಾಗಿ ಕುದೀತಾ ಇದೆ ಹಾಲು ಕೂಡ. ಇನ್ನು ಇದಕ್ಕೆ ನಮ್ಮ ಟೀ ಪೌಡರ್ ಉಪಯೋಗಿಸ್ಬೋದು. ನಿಮ್ಮ ಟೇಸ್ಟ್ ನೋಡ್ಕೊಂಡು ನಿಮ್ಗೆ ಎಷ್ಟು ಸ್ಟ್ರಾಂಗ್ ಆಗ್ಬೇಕು ಆ ರೀತಿ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ಸಣ್ಣ ಸ್ಪೂನ್ ಅಲ್ಲಿ 1.5 ಸ್ಪೂನ್ ನಷ್ಟು ಹಾಕ್ತಾ ಇದ್ದೀನಿ. ಸಾಕು. ಇನ್ನು ಇದು ಕುದೀಲಿ. ನೋಡಿ, ಕುದಿ ಬಂದಿದೆ. ನಮ್ಮ ಸೂಪರ್ ಟೇಸ್ಟ್ ಕೊಡುವಂತಹ ಕ್ಯಾರಮಲ್ ಟೀ ಇಲ್ಲಿ ರೆಡಿ ಆಗ್ತಾ ಇರೋದು. ಇದೊಂದು ಸ್ಪೆಷಲ್, ಅಂದ್ರೆ ನಮ್ಮ ನಾರ್ಮಲ್ ಟೀನ ಟೇಸ್ಟೇ ಅಲ್ಲ ಇದು. ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಒಂದ್ಸಲ ಆದ್ರೂ ನೀವು ಟೇಸ್ಟ್ ಮಾಡಿ ನೋಡಿ, ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಅದು ಟೀ ಇಷ್ಟ ಪಡೋರಿಗಂತೂ ತುಂಬಾನೇ ಇಷ್ಟ ಆಗ್ಬೋದು. ನೋಡಿ, ಅಂದ್ರೆ ಜಾಸ್ತಿ ಮಸಾಲ ಆ ತರ ಏನಿಲ್ಲ. ಒಂದು ಸ್ಪೆಷಲ್ ಟೀ ಅಂತಾನೆ ಹೇಳ್ಬೋದು. ರೆಡಿ ಆಗಿದೆ. ಇನ್ನಿದನ್ನ ಸೋಸಿ ನಮಗೆ ಬಿಸಿ ಬಿಸಿ ಟೀ ಕುಡಿಬಹುದು. ಎಲ್ಲ ಕೂಡ ಈ ರೀತಿ ಸೋಸ್ತಾ ಇದ್ದೀನಿ. ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮಿಕ್ಸ್ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಈ ರೀತಿ ಇರುತ್ತೆ ನಮ್ಮ ಸ್ಪೆಷಲ್ ಕ್ಯಾರಮಲ್ ಟೀ. ನೋಡಿ, ಸಂಜೆ ಹೊತ್ತು ಈ ಬಿಸಿ ಬಿಸಿ ಟೀ ಕುಡಿದ್ಬಿಟ್ರೆ ಅಂತೂ, ಟೀ ಇಷ್ಟ ಪಡೋರಿಗೆ ಖಂಡಿತ ಇದು ಇಷ್ಟ ಆಗ್ಬೋದು. ಈ ವಿಡಿಯೋ ನಿಮಗೂ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಅದರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.